ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಚಕ್ಕೋತ ಹಣ್ಣಿನ ಜ್ಯೂಸ್ ಮಾಡ್ತಿದ್ದೀನಿ. ಇವಾಗ ಹೇಗೂ ಬೇಸಿಗೆ ಶುರುವಾಯಿತು. ಇವಾಗ ಏನಾದರೂ ತಣ್ಣು ಕುಡಿಬೇಕು ಅಂಥೇಳಿ ಅನಿಸ್ತಾ ಇರುತ್ತೆ. ಹಾಗಾಗಿ ಈ ಹಣ್ಣಿನ ಜ್ಯೂಸ್ ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೋತ ಹಣ್ಣನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ, ಆರಾಮಾಗಿ ಪಲ್ಪ್ ಸಿಗುತ್ತೆ. ಈ ಹಣ್ಣು ವಿಟಮಿನ್ ಸಿ ಅಂಶ ಜಾಸ್ತಿ ಇರುತ್ತೆ ಚಕ್ಕೋತ ಹಣ್ಣಿನಲ್ಲಿ, ಹಾಗೆ ಫೈಬರ್ ಅಂಶನೂ ಕೂಡ ಜಾಸ್ತಿಯಾಗಿರುತ್ತೆ. ಹಾಗೆ ಇದು ನಮ್ಮ ಸ್ಕಿನ್ನನ್ನು ಹೆಲ್ತಿಯಾಗಿಟ್ಟಿರುತ್ತೆ. ಹಾಗೆಯೇ ಹಾರ್ಟ್ ಪ್ರಾಬ್ಲಮ್ಸ್ ಇರೋರು ಈ ಹಣ್ಣನ್ನು ಆರಾಮಾಗಿ ತಿನ್ಬೋದು. ಡಯೆಟ್ ಮಾಡ್ತೀನಿ ಅಂತ ಹೇಳೋರು ತಿನ್ಬೋದು. ಹಾಗೆ ವೆಯ್ಟ್ ಲಾಸ್ನಲ್ಲಿ ಕೂಡ ಈ ಹಣ್ಣು ನಮಗೆ ಹೆಲ್ಪ್ ಮಾಡುತ್ತೆ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳಿ, ಪಲ್ಪ್ಗಳೆಲ್ಲ ಆರಾಮಾಗಿ ಸಿಗುತ್ತೆ. ಹಾಗೆ ಈ ಹಣ್ಣಿನಲ್ಲಿ ಬೀಜಗಳು ಸಹ ಇರೋದಿಲ್ಲ. ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಜ್ಯೂಸ್ ಜಾರ್ನಲ್ಲಿ ಹಾಕಿ ರುಬ್ಕೊಂಬರೋಣ. ಇದಕ್ಕೆ ಇದರ ಪಲ್ಪ್ಗಳನ್ನು ಕೂಡ ಒಂದು ಬೌಲ್ ಆಗುವಷ್ಟು ಎತ್ತಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದೆರಡು ಏಲಕ್ಕಿನ ಹಾಕ್ಕೊಳ್ಳೋಣ. ನಂತರ ನನ್ನ ಹತ್ರ ನಾಟಿ ಸಕ್ಕರೆ ಇತ್ತು, ಅದನ್ನು ಹಾಕ್ಕೊಳ್ತಿದ್ದೀನಿ. ಬೇಡ ಅಂತ ಹೇಳೋರು ಸಕ್ಕರೆ ಕೂಡ ಹಾಕೋಬೋದು. ಇದನ್ನು ಹಾಕಿ ರುಬ್ಕೊಂಡು ಬರೋಣ. ಇದಾದಮೇಲೆ ನಾನು 1 ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ, ಒಂದು 2 to 3 hours ಮುಂಚೆ. ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಚಿಯಾ ಸೀಡ್ಸ್ ಕೂಡ ನಮಗೆ ವೆಯ್ಟ್ ಲಾಸ್ನಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಹಾರ್ಟ್ ಪ್ರಾಬ್ಲಮ್ಸ್ ಇರೋರು ಕೂಡ ಅದನ್ನು ತಿನ್ಬೋದು. ಇದನ್ನು ಹಾಕ್ಕೊಳ್ಳಿ. ಪಲ್ಪ್ ಥರ ನಮಗೆ ಜ್ಯೂಸ್ನಲ್ಲಿ ಸಿಗ್ತಿದ್ರೆ ಕುಡಿಯೋಕ್ಕೂ ಸಹ ಚೆನ್ನಾಗಿರುತ್ತೆ. ಹಾಗೆ ಪೊಮ್ಯಾಲೋ ಹಣ್ಣಿನ ಪಲ್ಪ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಇದನ್ನೆಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಚಕ್ಕೋತ ಹಣ್ಣಿನ ಜ್ಯೂಸ್ ರೆಡಿಯಾಗುತ್ತೆ. ಈ ಬೇಸಿಗೆ ಕಾಲದಲ್ಲಿ ಹೊರಗಡೆ ಜ್ಯೂಸ್ ಕುಡಿಯೋ ಬದಲು ಮನೆಯಲ್ಲೇ ಈ ಥರ ಫ್ರೆಶ್ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡೀರಿ. ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಸರಿ ಟ್ರೈ ಮಾಡಿ, ಹೇಗಿತ್ತು ಅಂಥೇಳಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.